ಜೀಸಸ್ ಫಾಲೋವರ್ಸ್ ಕುಟುಂಬದವರೆಲ್ಲರಿಗೂ ಶುಭವಾಗಲಿ. ಇಸ್ರಾಯೇಲ್ ದೇಶದ ಸುತ್ತಲೂ ಇರುವ ಶತ್ರು ದೇಶಗಳೆಲ್ಲವೂ ಇಸ್ರಾಯೇಲರನ್ನು ಎದುರಿಸಲು ಪ್ರಯತ್ನಿಸುತ್ತಾ ಸೂಪರ್ ಪವರ್ ಆಗಿ ಬೆಳೀತಾನೆ ಇವೆ. ಒಂದು ಕಾಲದಲ್ಲಿ ಸೂಪರ್ ಪವರ್ ಆಗಿ ಎದುರಿಸಿದ ಇರಾಕ್ ಈಗ ಇಲ್ಲ. ಆ ಪವರ್ ಈಗ ಇಲ್ಲ. ಒಂದು ಕಾಲದಲ್ಲಿ ಸೂಪರ್ ಪವರ್ ಆಗಿದ್ದ ಸಿರಿಯಾ, ಆ ಪವರ್ ಈಗ ಇಲ್ಲ. ಒಂದು ಕಾಲದಲ್ಲಿ ಪವರ್ ಆಗಿದ್ದ ಟರ್ಕಿ ಕೂಡ ಈಗ ಇಲ್ಲ. ಈಗ ಸೂಪರ್ ಪವರ್ ಆಗಿರುವ ಮಿಡಲ್ ಈಸ್ಟ್ ದೇಶಗಳಲ್ಲಿ ಏಕೈಕ ದೇಶ ಇರಾನ್ ಮಾತ್ರ. ಇರಾನ್ ಬಹಳ ಪವರ್ಫುಲ್ ದೇಶ. ಇರಾನ್ ಮಾತ್ರ ಸೂಪರ್ ಪವರ್ ಆಗಿ ಇಸ್ರಾಯೇಲನ್ನು ಎದುರಿಸಬಲ್ಲದು ಮತ್ತು ಎದುರಿಸ್ತಾ ಇದೆ. ಇರಾನ್ನ ಸ್ಥಿತಿ ಈಗ ಹೇಗೆ ಬದಲಾಗ್ತದೆ ಎಂದು ನಮ್ಗೆ ಗೊತ್ತಿಲ್ಲ. ಆದರೆ ಇರಾನ್ನ ಇತಿಹಾಸ ಮಾತ್ರ ದೊಡ್ಡದು. ಬೈಬಲ್ನಲ್ಲಿ ಅಥವಾ ಅಂತ್ಯಕಾಲದ ಸಮಯದಲ್ಲಿ ಉಲ್ಲೇಖಿಸಲಾದ ದೇಶಗಳಲ್ಲಿ ಈ ಇರಾನ್ ಅಂದರೆ ಪರ್ಷಿಯಾ ಕೂಡ ಒಂದು. ಬಹಳ ದೇಶಗಳು ಸೂಚನೆಗಳಾಗಿ ಮಾತ್ರ ಇರ್ತವೆ. ಪರ್ಷಿಯಾ ಮಾತ್ರ ಸ್ಪಷ್ಟವಾಗಿ ಹೆಸರಿನೊಂದಿಗೆ ಉಲ್ಲೇಖಿಸಲಾಗಿದೆ. ಪರ್ಷಿಯಾ ಭೂಮಿ ದೇವರಿಗೆ ಹೊಸದೇನೂ ಅಲ್ಲ. ದೇವರ ಕಾರ್ಯಗಳಿಗೆ ಸಾಕ್ಷಿಯಾಗಿ ನಿಂತ ಭೂಮಿ. ಇರಾನಿಂದ ಕೂಡಲೇ ಆ ಪದ ಕೇಳಿದಾಗ ಅಣುಬಾಂಬುಗಳು, ಯುದ್ಧಗಳು, ಶಿಯಾ ಮುಸ್ಲಿಂ ದೇಶವಾಗಿ ಇಸ್ರಾಯೇಲ್ಗೆ ಶತ್ರುವಾಗಿ ಇದನ್ನೇ ನೋಡ್ತೇವೆ. ಬೈಬಲ್ನಿಂದ, ಇತಿಹಾಸದಿಂದ, ಯಹೂದ್ಯರ ಇತಿಹಾಸದಿಂದ ಇನ್ನಷ್ಟು ಆಶ್ಚರ್ಯಕರವಾದ ಅಂಶಗಳನ್ನು ಈ ವಿಡಿಯೋದಲ್ಲಿ ಮಾತನಾಡೋಣ. ಬೈಬಲ್ ವಾಕ್ಯದೊಂದಿಗೆ ಈ ಅಂತ್ಯಕಾಲದ ಸಮಯದಲ್ಲಿ ಅದರ ಪಾತ್ರ ಏನು, ಇಂತಹ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತನಾಡೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇರಾನ್ ಅಥವಾ ಪರ್ಷಿಯಾ ಈ ದೇಶ ಬರಲು ಬಹಳ ಕಾಲ ಮುಂಚೆ ಒಂದು ಪುರಾತನ ನಾಗರಿಕತೆ ಇತ್ತು. ಒಂದು ಸಿವಿಲೈಸೇಷನ್ ಇತ್ತು. ಅದು ಏಲಾಮ್ ಎಂದು ಹಳೆಯ ನಿಬಂಧನೆಯ ವಂಶಾವಳಿಯಲ್ಲಿ ಆಮನ ಮಗನಾಗಿ ಉಲ್ಲೇಖಿಸಲಾಗಿದೆ. ಆಮನ ಮಗ ಆದಿಕಾಂಡ 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಮತ್ತು ಮೊದಲನೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಆಮನ ಹಿರಿಯ ಮಗನಾಗಿ ಗುರುತಿಸಲಾಗಿದೆ. ಅವನು ನೋಹನ ಮೊಮ್ಮಗ. ಈಗ ಆಧುನಿಕ ಇರಾನ್ನಲ್ಲಿರುವ ಸಿಮೆಟಿಕ್ಗಳಿಗೆಲ್ಲ ಮೂಲ ಪುರುಷನಾಗಿದ್ದಾನೆ ಈ ಯಾಲಾಮ್. ಈ ಏಲಾಮ್ ಶೇಮನ ಮಗ. ಸೂಷ, ಅನ್ಶ್ಯಾನ್ ಎಂಬ ನಗರಗಳಿಗೆ ಕೇಂದ್ರೀಕೃತವಾಗಿ ಅವನ ಪ್ರದೇಶ ಇತ್ತು. ಕ್ರಿಸ್ತಪೂರ್ವ 4000 ವರ್ಷಗಳವರೆಗೂ ಈ ಪ್ರದೇಶಕ್ಕೆ ಹೋಗ್ತದೆ. ಈ ಪ್ರದೇಶದಲ್ಲಿ ಮೊದಲು ಬಂದದ್ದು ಶೇಮನ ವಂಶಾವಳಿಯಿಂದ ಬಂದ ಯಾಲಾಮ್. ಅತಿ ಪುರಾತನ ನಗರ ನಾಗರಿಕತೆಯನ್ನು, ಸಿವಿಲೈಸೇಷನ್ಗಳನ್ನು ಹೊಂದಿತ್ತು. ಇದು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ಗೆ ಸಮಾಂತರವಾಗಿತ್ತು. ಈ ಯಾಲಾಮ್ ಮೊದಲು ಇರಾನಿಯರನ್ನು ಅಥವಾ ಸೆಮಿಟಿಕ್ ಜನರು ಅಲ್ಲ. ಯಾಲಾಮ್ ಪ್ರದೇಶದ ನಿವಾಸಿಗಳು ತಮ್ಮದೇ ಆದ ವಿಶೇಷ ಭಾಷೆಯನ್ನು ಹೊಂದಿದ್ದರು. ಅವರ ವಿಧಾನಗಳು ಬೇರೆಯಾಗಿದ್ದವು. ಮಾದಿಯಾ ಪರ್ಷಿಯನರು ಬಂದ ನಂತರ ಇರಾನಿಯನ್ ಜನರು ಸ್ಥಿರಪಟ್ಟರು. ನಂತರ ಅವರು ಪಾಲನೆ ಮಾಡಿದರು. ಕ್ರಿಸ್ತಪೂರ್ವ 539ರಲ್ಲಿ ಸೈರಸ್ ದಿ ಗ್ರೇಟ್ ಅಂದರೆ ಕುರೇಶ್ ರಾಜ ಯಾಲಾಮ್ ಅನ್ನು ಗೆದ್ದನು. ಹಾಗೆ ಗೆದ್ದ ನಂತರ ಪರ್ಷಿಯಾ ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅಲ್ಲಿಂದ ಈ ಪ್ರದೇಶವೆಲ್ಲ ಪರ್ಷಿಯಾ ಹೆಸರಿನಲ್ಲಿ ಕೇಳಿಸ್ತದೆ. ಬೈಬಲ್ನಲ್ಲಿ ಅನೇಕ ಪುರಾತನ ಹೆಸರುಗಳೊಂದಿಗೆ ಈ ಪ್ರದೇಶವನ್ನು ಕರೆಯುತ್ತಿದ್ದರು. ಮೊದಲು ಯಾಲಾಮ್ ಎಂದು ಕರೆಯುತ್ತಿದ್ದರು, ಮಾದ್ಯಾ ಎಂದು ಕರೆಯುತ್ತಿದ್ದರು, ಪರ್ಷಿಯಾ ಎಂದು ಕರೆಯುತ್ತಿದ್ದರು. ಯಾಲಾಮ್ ಇಂದಿಗೂ ಆದಿಕಾಂಡ 10ನೇ ಅಧ್ಯಾಯದಲ್ಲಿ ಶೇಮನ ವಾರಸುದಾರನಾಗಿ ತಿಳಿಯುತ್ತದೆ. ಎರೇಮಿಯನು ಯಾಲಾಮ್ನ ಪುನರುದ್ಧರಣೆಯ ಬಗ್ಗೆ ಪ್ರವಚನವನ್ನು ಎರೇಮಿಯ ಗ್ರಂಥ 49ನೇ ಅಧ್ಯಾಯ 34ರಿಂದ 39ನೇ ವಾಕ್ಯಗಳಲ್ಲಿ ಉಲ್ಲೇಖಿಸಿರ್ತಾರೆ. ಇನ್ನು ಬೈಬಲ್ನಲ್ಲಿರುವ ಎಜ್ರಾ, ನೆಹೇಮಿಯ, ಎಸ್ತರ್ ಗ್ರಂಥಗಳು, ದಾನಿಯಲ್ ಗ್ರಂಥ, ಈ ಗ್ರಂಥಗಳೆಲ್ಲ ಪರ್ಷಿಯನ್ ರಾಜರುಗಳ ಅಡಿಯಲ್ಲಿ ಮಾತ್ರ ನಡೆಯುತ್ತವೆ. ಹಾಗಾಗಿ ಪರ್ಷಿಯಾ ಎಂಬ ಪದ ಬೈಬಲ್ನಲ್ಲಿ 29 ಬಾರಿ ಉಲ್ಲೇಖಿಸಲಾಗಿದೆ. ಈ ಪ್ರದೇಶದಲ್ಲಿ ಇದ್ದ ಧರ್ಮದ ಬಗ್ಗೆ ನೋಡಿದರೆ, ಆರಂಭದಲ್ಲಿ ಇದ್ದ ಧರ್ಮ ಪ್ರಾರಂಭಿಕ ನಿವಾಸಿಗಳು ವೈವಿಧ್ಯಮಯವಾಗಿದ್ದರು. ಅವರಿಗೆ ತೋಚಿದಂತೆ ಅವರ ವಿಗ್ರಹಗಳು, ದೇವತೆಗಳು, ದೇವರುಗಳನ್ನು ಅವರೇ ತಯಾರಿಸಿಕೊಳ್ತಿದ್ದರು. ಹಾಗೆ ವೈವಿಧ್ಯಮಯವಾಗಿ ಆರಾಧಿಸ್ತಾ ಇದ್ರು. ಮುಖ್ಯವಾಗಿ ಎಲಮೈಟ್ಗಳು ಬಹುದೇವತಾ ಆರಾಧನೆಯನ್ನು ಅಭ್ಯಾಸ ಮಾಡುತ್ತಿದ್ದರು. ಎಲಮೈಟ್ಗಳು ಇದ್ದರು. ನಂತರ ಈ ಪ್ರದೇಶಕ್ಕೆ ಬಂದವರು ಸಂಚಾರ ಮಾಡ್ತಿದ್ದವರು. ಹಾಗೆಯೇ ಪರ್ಷಿಯನ್ ಗೋತ್ರಗಳು ಇವರೆಲ್ಲರೂ ಸಂಚರಿಸಿ ಈ ಎಲಮೈಟ್ ಮತವನ್ನು ಸ್ವಲ್ಪ ಸಂಕೀರ್ಣಗೊಳಿಸಿದರು. ಅಂದರೆ 106 ದೇವತೆಗಳು.
ಪ್ರತಿಯೊಂದಕ್ಕೂ ಒಂದು ದೇವತೆ, ಒಂದು ದೇವರು ಎಂದು ಹೀಗೆ ಪ್ರಕೃತಿ ಸಂಬಂಧಿತವಾಗಿ ಅನೇಕ ದೇವತೆಗಳನ್ನು ತಯಾರಿಸಿಕೊಳ್ತಿದ್ದರು. ನಂತರ ಆಕ್ಮೆನಿಡ್ ಕಾಲ ಬಂದಿತು. ನಂತರ ಪ್ರಧಾನ ವಿಶ್ವಾಸವಾಗಿ ಅಲ್ಲಿ ಜೆರೋರಾಸ್ಟ್ರಿಯನಿಸಂ ಉದಯವಾಯಿತು. ಜೆರೋರಾಸ್ಟ್ರಿಯನಿಸಂ ಇರಾನಿಯನ್ನ ಪೀಠಭೂಮಿಯಾದ್ಯಂತ ವ್ಯಾಪಿಸಿತು. ಈ ಪ್ರದೇಶದಲ್ಲಿ ಉದ್ಭವಿಸಿದ ಸಾಸಾನಿಡ್ ಎಂಪೈರ್ನಲ್ಲಿ ಅಥವಾ ಬೈಜಾಂಟೈನ್ ಎಂಪೈರ್ನಲ್ಲಿ ಹಾಗೆಯೇ ಆಂತರಿಕ ಸಂಕಷ್ಟಗಳು ನಡೆದರೂ ಸುದೀರ್ಘ ಯುದ್ಧಗಳೊಂದಿಗೆ ಒಂದು ಶಕ್ತಿಶಾಲಿ ಜೆರೋಸ್ಟ್ರಿಯಾನ್ ರಾಷ್ಟ್ರವಾಗಿ ಪರಿವರ್ತನೆಯಾಯಿತು. ಜೊರೋಸ್ಟ್ರಿಯಾನ್ ಧರ್ಮ ಬಹಳ ಬಲವಾಗಿ ವ್ಯಾಪಿಸಿತು. ಶತಮಾನಗಳ ನಂತರ ಅಲೆಕ್ಸಾಂಡರ್ ದಿ ಗ್ರೇಟ್ ಕಾಲದಲ್ಲಿ ಗ್ರೀಕ್ ಸೆಲ್ಯೂಸಿಡ್ ನಂತರ ಮತ್ತೊಂದು ದೊಡ್ಡ ಇರಾನಿಯನ್ ಶಕ್ತಿ ಉದಯವಾಯಿತು. ಅದೇ ಪಾರತಿಯನ್ ಸಾಮ್ರಾಜ್ಯ, ಆರ್ಸಾಸಿಡ್ ಸಾಮ್ರಾಜ್ಯ ಎಂದು ಕರೆಯುತ್ತಾರೆ. ಪಾರ್ಥಿಯನ್ ಸಾಮ್ರಾಜ್ಯ ಕ್ರಿಸ್ತಪೂರ್ವ 247ರಿಂದ ಕ್ರಿಸ್ತಶಕ 224ರವರೆಗೂ ಈ ಸಾಮ್ರಾಜ್ಯ ಉದಯವಾಯಿತು. ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಸಹ ಜನಿಸಿದನು. ಅಪ್ಪಟ ಜ್ಞಾನಿಗಳು ಈ ಪಾರತಿಯನ್ ಸಾಮ್ರಾಜ್ಯದಿಂದ ಹೋದಂತೆ ಕೆಲವು ವಿಷಯಗಳಲ್ಲಿ ನಾವು ನೋಡ್ತೇವೆ. ಈ ಪಾರತಿಯನರು ಪರ್ಷಿಯನರ ಎಲೆನಿಸ್ಟಿಕ್ಗಳು ಸ್ಥಳೀಯ ಸಂಪ್ರದಾಯಗಳನ್ನು ಎಲ್ಲವನ್ನು ಸ್ವೀಕರಿಸಿದರು, ಎಲ್ಲವನ್ನು ಸೇರಿಸಿಕೊಂಡರು. ಮಿತ್ರ ಎಂಬ ಮಿತ್ರೈಸಮ್ ಒಂದು ಜೊರೋರಾಸ್ಟ್ರಿಯನ್ ಧರ್ಮ, ಹಾಗೆಯೇ ಗ್ರೀಕ್ ನಂಬಿಕೆಗಳು ಇಂತಹವುಗಳು ಆ ಪ್ರದೇಶದಲ್ಲಿ ಬೆರೆತು ಹೋದವು. ಇವರೊಂದಿಗೆ ಯಹೂದ್ಯರು ಅನೇಕ ಕಾಲದಿಂದ ಇದ್ದ ಯಹೂದ್ಯರು ತಮ್ಮ ಅಭ್ಯಾಸಗಳನ್ನು ಮಾಡ್ತಿದ್ದರು. ಹಾಗೆಯೇ ಪ್ರಾರಂಭಿಕ ಕ್ರೈಸ್ತ ವರ್ಗಗಳು ಇಲ್ಲಿ ಅಸ್ತಿತ್ವದಲ್ಲಿದ್ದವು. ಅಂದರೆ ಇಲ್ಲಿ ಕ್ರೈಸ್ತ ಧರ್ಮವನ್ನು ಅನುಮತಿಸಲಾಗಿತ್ತು. ಮೊದಲ ಶತಮಾನದಿಂದಲೇ ಕ್ರೈಸ್ತ ಧರ್ಮ ಇರಾನ್ನಲ್ಲಿದೆ. 7ನೇ ಶತಮಾನದಲ್ಲಿ ಮಾತ್ರ ಇಸ್ಲಾಂ ಪ್ರವೇಶಿಸಿತು. ಹಾಗಾಗಿ ಮೊದಲ ಶತಮಾನದಿಂದಲೇ ಆ ಪ್ರದೇಶದಲ್ಲಿ ಕ್ರೈಸ್ತ ಧರ್ಮ ಇದ್ದದ್ದು ನಡೆಯುತ್ತದೆ. ಪಾರ್ಥಿಯನ್ ಸಾಮ್ರಾಜ್ಯದ ಮುಗಿದ ನಂತರ, ಸಾಸಾನಿಯನ್ ಎಂಪೈರ್ ಕಾಲಗಳು ಮುಗಿದ ನಂತರ 7ನೇ ಶತಮಾನದ ಕಾಲ ಬಂದಾಗ ಅರಬ್ ಮುಸ್ಲಿಮರು ವಿಜಯ ಸಾಧಿಸಿದರು. ಯುದ್ಧಗಳ ನಂತರ ಯುದ್ಧಗಳು, ಸರಣಿ ಯುದ್ಧಗಳು ಬಂದದ್ದರಿಂದ ಸಾಸಾನಿಯನ್ ಎಂಪೈರ್ ಕುಸಿಯಿತು. ಸಾಸಾನಿಯನ್ ಸಾಮ್ರಾಜ್ಯ ವಿಚ್ಛಿನ್ನವಾದ ನಂತರ ಈ ಅರಬ್ ಮುಸ್ಲಿಮರು ಇಲ್ಲಿ ರಾಜ್ಯ ಸ್ಥಾಪಿಸಿದರು. ಇರಾನ್ನ ಜನಸಂಖ್ಯೆಯ ಹೆಚ್ಚಿನ ಭಾಗ ಇಸ್ಲಾಂಗೆ ಕ್ರಮೇಣ ಬದಲಾಗ್ತಾ ಬಂದರು. ಇಸ್ಲಾಂನಲ್ಲಿ ವಿಜಯ ಸಾಧಿಸಿದ ನಂತರ ಪರ್ಷಿಯನ್ ಧರ್ಮ ಅಥವಾ ಇಲ್ಲಿ ಸಂಸ್ಕೃತಿಯನ್ನು ಆಳವಾಗಿ ಬದಲಾಯಿಸಿದರು. ಪರ್ಷಿಯನರ ಜೊರೋರಾಸ್ಟ್ರಿಯನರು ತೂರ್ಪು ದಿಕ್ಕಿಗೆ, ಮುಖ್ಯವಾಗಿ ಭಾರತಕ್ಕೆ ಪಲಾಯನ ಮಾಡಿದರು. ಹಾಗೆ ಅನೇಕ ವಲಸೆಗಳು ಭಾರತಕ್ಕೆ ಬಂದವು. ಅಲ್ಲೇ ಇರಾನ್ ಅಂದರೆ ಅಕ್ಷರಶಃ ಆರ್ಯನ್ ಭೂಮಿ ಎಂದರ್ಥ. ಹಾಗಾಗಿ ಇರಾನ್, ಆರ್ಯನ್, ಇರಾನಿಯನ್ ಎಂಬ ಹೆಸರು. ಹಾಗೆ ಭಾರತದೊಳಗೆ ಬಂದವರನ್ನು ಆರ್ಯರು ಎಂದು ಕರೆಯುತ್ತಾರೆ. ಹಾಗೆ ಒಬ್ಬರನ್ನು ನೋಡಿ ಒಬ್ಬರು ಇಂಡೋ ಆರ್ಯನ್ ವಲಸೆಗಳು ಭಾರತದಲ್ಲಿ ಉಪುತಗೊಂಡವು. ಉತ್ತರ ಭಾರತದಲ್ಲಿ, ಭಾರತ ಉಪಖಂಡದಲ್ಲಿ ಹೆಚ್ಚಾಗಿ ಇವೆಲ್ಲ ಬಹಳ ಬದಲಾವಣೆಗಳಿಗೆ ಕಾರಣವಾದವು, ಭಾಷಾ ಬದಲಾವಣೆಗೆ ಕಾರಣವಾದವು. ಇಲ್ಲಿ ಇಂಡೋ ಆರ್ಯನ್ ಭಾಷೆಗಳು ಆಧಿಪತ್ಯ ನಡೆಸಿದವು. ಈ ಆಲಂನಲ್ಲಿ ಅಥವಾ ಪರ್ಷಿಯಾ ಸಾಮ್ರಾಜ್ಯದಲ್ಲಿ ಅಲ್ಲಿ ಕಲಿತ ಕಥೆಗಳು ಅಥವಾ ಇಲ್ಲಿ ಸೃಷ್ಟಿಸಿದ ಕಥೆಗಳು, ಅನೇಕ ಕಥೆಗಳು ಬಹುದೇವತಾ ಆರಾಧನೆಗಳನ್ನು ಪರಿಚಯಿಸಿದರು, ಪಾರಸಿ ಪದ್ಧತಿಗಳನ್ನು ಪರಿಚಯಿಸಿದರು, ಕುಲ ವ್ಯವಸ್ಥೆಗಳು, ಇಂಥವುಗಳ ಬಗ್ಗೆ ಹೇಳುತ್ತಾ ಹೋದರೆ ದಿನಗಳು ಸಾಕಾಗುವುದಿಲ್ಲ. ಹಾಗೆ ಪರ್ಷಿಯ ಸಂಸ್ಕೃತಿಯನ್ನು, ಪದ್ಧತಿಗಳನ್ನು, ಬಹುದೇವತಾ ಆರಾಧನೆಗಳನ್ನು, ವಿಗ್ರಹಗಳನ್ನು ಇವೆಲ್ಲವನ್ನು ಭಾರತದೊಳಗೆ ಪರಿಚಯಿಸಿದರು. ಇಲ್ಲಿ ಅವರು ಆಧಿಪತ್ಯ ನಡೆಸಿ ಇಂದಿಗೂ ಅದೇ ಆಧಿಪತ್ಯವನ್ನು ಮುಂದುವರಿಸುವಂತೆ ಮಾಡಿದ್ದಾರೆ. ಇನ್ನು ಬೈಬಲ್ನ ಹೊಸ ನಿಬಂಧನೆಯಲ್ಲಿ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಈ ಪ್ರದೇಶದ ಬಗ್ಗೆ ಮಾತನಾಡಿದ್ದಾರೆ. ಯೇಸುಕ್ರಿಸ್ತರು ಅಥವಾ ಅಪೊಸ್ತಲರು ಆ ಸಮಯಕ್ಕೆ ಇರಾನಿಯನ್ ಭೂಮಿಗಳು ಪಾರ್ಥಿಯನ್ ಆಳ್ವಿಕೆ ಅಡಿಯಲ್ಲಿ ಇದ್ದವು. ಅಂದರೆ ಪಾರ್ಥಿಯನ್ ಎಂಪೈರ್ನಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ಪಾರ್ಥಿಯ, ಮಾದಿಯ, ಏಲಾಮ್ ಮೊದಲ ಶತಮಾನದಲ್ಲಿ ಈಗ ಯಹೂದ್ಯರು ಅಥವಾ ಇರಾನಿಂದ ಬಂದ ವಿಶ್ವಾಸಿಗಳು ಜೆರುಸಲೇಮ್ನಲ್ಲಿ ಇದ್ದರು ಎಂದು ನಾವು ಕೇಳುತ್ತೇವೆ. ಅವುಗಳನ್ನು ತೂರ್ಪು ದೇಶಗಳಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಕ್ರೈಸ್ತ ಧರ್ಮ ಅನೇಕ ರೂಪಗಳಲ್ಲಿ ಇಲ್ಲಿ ಮೆಸೊಪೊಟೇಮಿಯಾ, ಇರಾನ್ ಎಲ್ಲೆಡೆ ವ್ಯಾಪಿಸಿತು. ಅಲ್ಲಿ ಚರ್ಚ್ ಆಫ್ ದಿ ಈಸ್ಟ್ ಎಂದು ಕರೆಯುತ್ತಾರೆ. ಆ ಚರ್ಚ್ ಆಫ್ ದಿ ಈಸ್ಟ್ ತನ್ನದೇ ಆದ ಥಿಯಾಲಜಿಯನ್ನು, ತನ್ನದೇ ಪ್ರಾರ್ಥನೆಗಳನ್ನು ಅಭಿವೃದ್ಧಿಪಡಿಸಿಕೊಂಡಿತು. ನಂತರದ ಕಾಲದಲ್ಲಿ, ಪರ್ಷಿಯಾ ಕಾಲದಲ್ಲಿ ಅಥವಾ ಜೊರಾಸ್ಟ್ರಿಯನ್ ಆಳ್ವಿಕೆಯಲ್ಲಿ ಅಥವಾ ಇಸ್ಲಾಮಿಕ್ ಆಳ್ವಿಕೆಯಲ್ಲೂ ಇರಾನ್ ಪ್ರಪಂಚದಲ್ಲಿ ಕ್ರೈಸ್ತ ಜನಸಂಖ್ಯೆ ಮುಂದುವರಿದಿದೆ ಎಂದು ಅರ್ಥವಾಗ್ತದೆ. ಹಾಗೆ ಬೈಬಲ್ನಲ್ಲಿ ಮೊದಲಾದ ವಂಶಾವಳಿ
ಜೀವನ ವಿಧಾನ, ಆ ನಂತರ ಶೇಮನ ವಂಶಾವಳಿಯ ಮೂಲಕ, ನಂತರ ಯಾಲಾಮ್ ಎಂಬ ಮೂಲ ಪುರುಷನ ಮೂಲಕ, ಆ ನಂತರ ಮಹದಿಯ ಪಾರಸಿಕ ಸಾಮ್ರಾಜ್ಯಗಳು, ಪರ್ಷಿಯ ಸಾಮ್ರಾಜ್ಯ, ನಂತರ ಪಾರ್ಥಿಯ ಸಾಮ್ರಾಜ್ಯ, ಆರ್ಯರು, ಜೊರಾಸ್ಟ್ರಿಯನಿಸಂ, ಅಂತಿಮವಾಗಿ ಇಸ್ಲಾಂವರೆಗೂ, ಅರಬ್ ದೇಶಗಳ ಯುದ್ಧಗಳವರೆಗೂ ಹೀಗೆ ವ್ಯಾಪಿಸಿತು ಇರಾನ್ ದೇಶ. ಆ ರೀತಿ ಸ್ಥಿರಪಟ್ಟಿತು ಇರಾನ್ ದೇಶ. ಇನ್ನು ಇರಾನ್ ಕೊನೆಯ ಕಾಲದಲ್ಲಿ, ಈ ಅಂತ್ಯಕಾಲದಲ್ಲಿ ನಡೆಯುವ ಸಂಭವಗಳಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ ಎಂದು ನೋಡಿದರೆ, ಎಲ್ಲರೂ ಉಲ್ಲೇಖಿಸುವ ಎಚ್ಕೆಲ್ ಗ್ರಂಥ 38ನೇ ಅಧ್ಯಾಯದ 39ನೇ ವಾಕ್ಯದಲ್ಲಿ ಗೋಗ್ ಮಾಗೋಗ್ ಯುದ್ಧದ ಬಗ್ಗೆ ಹೇಳಲಾಗಿದೆ. ಈ ಗೋಗ್ ಮಾಗೋಗ್ ಯುದ್ಧದ ಬಗ್ಗೆ, ನಿಖರ ಸಮಯದ ಬಗ್ಗೆ, ವಾಕ್ಯಗಳ ಬಗ್ಗೆ ಕೆಲವರು ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಳ್ತಾರೆ. ಕೆಲವು ಥಿಯರಿಗಳು ವಿಭಿನ್ನವಾಗಿರ್ತವೆ. ಕೆಲವು ಕೊನೆಯ ಕಾಲದಲ್ಲಿ ನಡೆಯುವ ಯುದ್ಧ ಮಾತ್ರವಲ್ಲ ಎಂದು, ಕೆಲವರು ಕೊನೆಯ ಕಾಲದಲ್ಲೇ ನಡೆಯುವುದು ಎಂದು ಕೆಲವರು ಇರ್ತಾರೆ. ಇದರ ಬಗ್ಗೆ ನಂತರ ವಿವರವಾಗಿ ಮಾತನಾಡೋಣ. ಈಗ ಎಚ್ಕೆಲ ಗ್ರಂಥ 38ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಲೇಖಾನುಸಾರ ಅರ್ಥ ಮಾಡಿಕೊಂಡರೆ, ಇಸ್ರಾಯೇಲ್ಗೆ ವಿರುದ್ಧವಾಗಿ ಬರುವ ದೇಶಗಳ ಬಗ್ಗೆ ಸಾಮಾನ್ಯವಾಗಿ ಉಲ್ಲೇಖಿಸುವ ಎಂಡ್ ಟೈಮ್ ವಾಕ್ಯವು ಇದನ್ನು ನೋಡ್ತಾರೆ. ಇದು ಗೋಗ್ ಮಾಗೋಗ್ ಪ್ರದೇಶಗಳನ್ನು ಸೇರಿಸುವುದು. ಮಾಗೋಗ್ ಎಂಬ ದೇಶಕ್ಕೆ ಸೇರಿಸಿದ ಗೋಗ್ ಎಂಬ ವ್ಯಕ್ತಿಯ ನಾಯಕತ್ವದಲ್ಲಿ ಒಂದು ಸಂಕೀರ್ಣವನ್ನು, ಕಲಾಯಕವನ್ನು ಏರ್ಪಡಿಸುವ ಉಲ್ಲೇಖ ಇದು. ಮುಖ್ಯವಾಗಿ ಇಲ್ಲಿ ಪರ್ಷಿಯಾವನ್ನು ಉಲ್ಲೇಖಿಸಿದೆ, ಇರಾನ್ ಎಂದರ್ಥ. ಇನ್ನು ಬಹಳ ಮಂದಿ ಮಾಗೋಗ್ ಎಂದರೆ ರಷ್ಯಾ ಎಂದು ಉಲ್ಲೇಖಿಸುತ್ತಾರೆ. ಟರ್ಕಿ ಅಥವಾ ಇತರ ಪುರಾತನ ಹೆಸರುಗಳೊಂದಿಗೆ ಕರೆಯಲ್ಪಟ್ಟು ದೇಶಗಳು ಇವುಗಳಿಗೆ ಸಂಯೋಜಿಸಲ್ಪಡುತ್ತವೆ. ಅಷ್ಟೇ ಅಲ್ಲದೆ ಸೂಡಾನ್, ಲಿಬಿಯಾ ಇಂತಹ ದೇಶಗಳ ಕಲಾಯಕವೂ ಇರ್ತದೆ. ಹಾಗಾಗಿ ಪರ್ಷಿಯಾ, ಇಥಿಯೋಪಿಯಾ ಮತ್ತು ಪೂತ್ ಎಂಬ ನಿಖರವಾಗಿ ಅವರೊಂದಿಗೆ ಇರ್ತವೆ ಎಂದು ಬರೆಯಲಾಗಿದೆ. ಇಲ್ಲಿ ಪೂತ್ ಅನ್ನು ಲಿಬಿಯಾ ಎಂದು ನೋಡ್ತೇವೆ. ಈ ದೇಶಗಳು ಇಸ್ರಾಯೇಲ್ ಮೇಲೆ ದಾಳಿ ಮಾಡ್ತವೆ ಎಂದು ಬೈಬಲ್ ಹೇಳುತ್ತದೆ. ಆದರೆ ದೇವರು ಯೋಜಿಸಿ ಮಾಡಿಕೊಂಡ ಅವರ ಅಂತ್ಯವನ್ನು ಅದ್ಭುತ ರೀತಿಯಲ್ಲಿ ನಾಶ ಮಾಡ್ತಾನೆ. ಎಚ್ಕೆಲ ಗ್ರಂಥ 38ನೇ ಅಧ್ಯಾಯ 22ರಿಂದ 23ನೇ ವಾಕ್ಯಗಳು, 39ನೇ ಅಧ್ಯಾಯ 4-5 ವಾಕ್ಯಗಳು ಇಸ್ರಾಯೇಲ್ ಮೇಲೆ ಈ ಯುದ್ಧ ಬಂದಾಗ ದೇವರು ಸಹಾಯ ಮಾಡಿ ವೈರಿಗಳನ್ನು ನಾಶ ಮಾಡುತ್ತಾನೆ ಎಂದು ವಿವರಣೆ ಪ್ರಕಾರ, ಇಸ್ರಾಯೇಲ್ಗೆ ವಿರುದ್ಧವಾಗಿ ಏರ್ಪಡುವ ಕೂಟಗಳಲ್ಲಿ ಒಂಟಿಯಾಗಿ ಅಲ್ಲದೆ ಇತರರೊಂದಿಗೆ ಸೇರಿ ಬರುವ ದೇಶಗಳೊಂದಿಗೆ ಇರಾನ್ ಅಂದರೆ ಪರ್ಷಿಯಾ ಕೂಡ ಒಂದು ಎಂದು ಅರ್ಥವಾಗ್ತದೆ. ಆದರೆ ಈ ವಾಕ್ಯದಲ್ಲಿ ತೀರ್ಪು, ಪುನರುದ್ಧರಣ ಎರಡೂ ಇರ್ತವೆ. ಹಾಗಾಗಿ ಬೈಬಲನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಈ ವಾಕ್ಯದ ಎರಡು ವಿಷಯಗಳನ್ನು ಸ್ಪಷ್ಟಪಡಿಸುತ್ತದೆ. ಒಂದು, ದೇವರ ಜನರನ್ನು ವಿರೋಧಿಸುವ ದೇಶಗಳ ಮೇಲೆ ತೀರ್ಪು ಏರ್ಪಡಿಸಿದ ಸಂಕೀರ್ಣವೆಲ್ಲ ಇಸ್ರಾಯೇಲ್ ಮೇಲೆ ದಂಡೆತ್ತಿ ಬಂದಾಗ ಅವರ ಮೇಲೆ, ದೇಶಗಳ ಮೇಲೆ ತೀರ್ಪು ವಿಧಿಸಲ್ಪಡುವುದು. ಎರಡನೆಯದು, ವ್ಯಕ್ತಿಗಳಿಗೆ ದೇವರ ಮೇಲೆ ಪುನರುದ್ಧರಣ ಕೂಡ ಇರ್ತದೆ ಎಂದು ಹೇಳುವುದು. ದೇವರು ತನ್ನತ್ತ ತಿರುಗುವವರೆಲ್ಲರಿಗೂ ರಕ್ಷಣೆ ಬಯಸುತ್ತಾನೆ. ಹಾಗೆಯೇ ಯೆರೆಮೀಯ ಗ್ರಂಥದಲ್ಲಿ 49ನೇ ಅಧ್ಯಾಯ 39ನೇ ವಾಕ್ಯಗಳಲ್ಲಿ ಯಾಲಾಮ್ ಬಗ್ಗೆ, ಪುರಾತನ ಇರಾನ್ ಬಗ್ಗೆ, ಪುನರುದ್ಧರಣೆಯ ಬಗ್ಗೆ ವಾಗ್ದಾನ ಮಾಡಲಾಗಿದೆ. ಈ ಭೂಭಾಗಕ್ಕೆ ಸಂಬಂಧಿಸಿದಂತೆ ಎರಡು ವರ್ತಿಸುತ್ತವೆ. ಹಾಗೆ ಇರಾನ್ ಬಗ್ಗೆ, ಪ್ರದೇಶದ ಬಗ್ಗೆ ಚಾರಿತ್ರಿಕ ವಿಷಯ ನಮಗೆ ಅರ್ಥವಾಗ್ತದೆ. ಹೀಗೆ ಯುದ್ಧಗಳು ನಡೆಯುತ್ತಿರುವಾಗ ಜಾಗ್ರತೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಯುದ್ಧಗಳು ವಾಕ್ಯಗಳ ನೆರವೇರ್ಪಾಗಿದೆ ಎಂದು ನಾವು ಭಾವಿಸಬೇಕು. ಹಾಗಾಗಿ ಈ ಸಂದರ್ಭದ ಬಗ್ಗೆ 3 ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದು, ದೇವರಿಗೂ ಇಂದಿಗೂ ನಿಯಂತ್ರಣದಲ್ಲೇ, ತನ್ನ ಕಂಟ್ರೋಲ್ನಲ್ಲೇ ಎಲ್ಲವನ್ನು ಇಟ್ಟಿದ್ದಾನೆ. ಇವನ್ನು ಆಶ್ಚರ್ಯಪಡಿಸುವುದೇನೂ ಅಲ್ಲ. ದೇಶಗಳು ಎದುರುಗೊಳ್ಳುತ್ತವೆ ಮತ್ತೆ ಪತನವಾಗ್ತಾನೆ ಇರ್ತವೆ. ಆದರೆ ದೇವರ ಪ್ರಾಮಾಣಿಕೆ ಮಾತ್ರ ಮುಂದುವರಿಯುತ್ತದೆ. ಅಗತ್ಯವಿರುವಲ್ಲಿ ತೀರ್ಪು ಸಹ ಇರ್ತದೆ, ಸಾಧ್ಯವಿರುವಲ್ಲಿ ಶಾಂತಿ ಇರ್ತದೆ ಮತ್ತು ತನ್ನನ್ನು ಹುಡುಕೋರೆಲ್ಲರಿಗೂ ದಯೆ ತೋರುವ ದೇವರು. ಎರಡನೆಯದು, ಯುದ್ಧ ಮನಸ್ಸನ್ನು ಆಕರ್ಷಿಸಬೇಕು, ಸ್ಥಿರಪಡಿಸಲು, ಅರ್ಥ ಮಾಡಿಕೊಳ್ಳಲು ಅದು ಅವಕಾಶವಾಗಬೇಕು. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಸ್ವಯಂ ಹೇಳುತ್ತಾರೆ, ನೀವು ಯುದ್ಧಗಳ ಬಗ್ಗೆ, ಯುದ್ಧ ವಾಕ್ಯಗಳ ಬಗ್ಗೆ ಕೇಳ್ತೀರಿ, ಅದು ಭಯಪಡಬೇಡಿರಿ, ಇದು ಪ್ರಸವ ವೇದನೆಯಂತಿದೆ, ಇದೇನು ಅಂತ್ಯಕಾಲ ಅಲ್ಲ. ಹಾಗಾಗಿ ಆ ವಾಕ್ಯದಲ್ಲೇ ಸತ್ಯವಾಗಿ ಅಂತ್ಯ ಬರುವುದಿಲ್ಲ ಎಂದು ತಿಳಿಸ್ತದೆ. ಆದರೆ ಆತ್ಮೀಯವಾಗಿ ಸ್ಥಿರಪಡಿಸಲು, ಆತ್ಮೀಯವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಜ್ಞಾಪಕವಾಗಿ ಅದನ್ನು ಇರಿಸಬೇಕು. ಮೂರನೆಯದು ರಕ್ಷಣೆ. ಪ್ರತಿ ದೇಶಕ್ಕೂ ಇರ್ತದೆ. ಯಾವ ದೇಶ ಶತ್ರು ಅಲ್ಲ, ಯಾವ ದೇಶವು ಮಿತ್ರ ಅಲ್ಲ.
ದೇವರ ಹೃದಯ ಪ್ರತಿ ಜಾಗದ ಪ್ರಜೆಗಳಿಗೆ ಇಡಲಾಗಿದೆ ಎಂದು ಬೈಬಲ್ ಹೇಳುತ್ತದೆ. ಹಾಗಾಗಿ ಇರಾನ್ನೊಂದಿಗೆ ಎಲ್ಲರೊಂದಿಗೆ ಪ್ರಜೆಗಳೇ ಬದಲಾವಣೆ ಹೊಂದಬೇಕು, ರಕ್ಷಣೆ ಪಡೆಯಬೇಕು ಎಂದು ದೇವರು ಬಯಸುತ್ತಿದ್ದಾನೆ. ಯಾವ ದೇಶವೂ ಹೆಚ್ಚಲ್ಲ, ಯಾವ ದೇಶವೂ ಕಡಿಮೆ ಅಲ್ಲ, ಯಾವ ದೇಶವೂ ಶತ್ರು ಅಲ್ಲ. ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬರ ಮೇಲೆ ದೇವರ ದಯೆ ವಿಸ್ತರಿಸಿರುತ್ತದೆ. ಹಾಗೆ ಇಂತಹ ಸಂಭವಗಳು, ಯುದ್ಧಗಳು ನಡೆಯುತ್ತಿರುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ 3 ವಿಷಯಗಳು. ಆದರೆ ಇವು ಬೈಬಲ್ನಲ್ಲಿ ಇರಾನ್ ಅಥವಾ ಪರ್ಷಿಯಾ ಎಂಬ ಪದ ಜನಗಳನ್ನು ನಾಶ ಮಾಡಲು ಅಲ್ಲ, ದೇವರ ಸಾರ್ವಭೌಮ ಪ್ರವಾದನೆಯನ್ನು, ದೇವರ ನ್ಯಾಯ ತೀರ್ಪನ್ನು, ದಯೆಯನ್ನು, ಈ ಎರಡನ್ನೂ ದೇವರ ತೀರ್ಪನ್ನು ತಿಳಿಸುತ್ತದೆ, ದೇವರ ದಯೆಯನ್ನು ತಿಳಿಸುತ್ತದೆ. ಹಾಗಾಗಿ ಇಲ್ಲಿ ಮೇಲೆ ಉಲ್ಲೇಖಿಸಲಾಗಿದಂತಹ ಪ್ರಿಯ ದೇವರ ಸಭೆಯೇ, HKL ಗ್ರಂಥ 38ನೇ ಅಧ್ಯಾಯದಲ್ಲಿ ನಾವು ನೋಡಿದ ಯುದ್ಧ ಮನುಷ್ಯರ ಶಕ್ತಿಯ ಬಗ್ಗೆ ಅಲ್ಲ, ದೇವರ ಸಾರ್ವಭೌಮ ಅಧಿಕಾರದ ಬಗ್ಗೆ ಮಾತನಾಡ್ತದೆ. ಇರಾನ್ ಅಂತಹ ಶಕ್ತಿಶಾಲಿ ದೇಶಗಳು, ಅನೇಕ ಜನಾಂಗಗಳು ಸೇರಿ ಇಸ್ರಾಯೇಲ್ ಮೇಲೆ ಎದ್ದು ಯುದ್ಧ ಮಾಡಿ ಅವರ ಕೈಯಲ್ಲಿ ಅಲ್ಲ, ದೇವರ ಕೈಯಲ್ಲಿ ಇರ್ತದೆ. ಹಾಗಾಗಿ ಈ ವಿಷಯಗಳು ನಾವು ಜಾಗೃತರಾಗಬೇಕು, ಭಯಪಡಬಾರದು. ಅಂತ್ಯದಲ್ಲಿ ಅಲ್ಲೋಲ ಕಲ್ಲೋಲ ಹೆಚ್ಚಿದಷ್ಟು ನಮ್ಮ ವಿಶ್ವಾಸ ಹೆಚ್ಚು ಆಳವಾಗಿರಬೇಕು, ಹೆಚ್ಚು ವಿಶ್ವಾಸದೊಂದಿಗೆ ಹೋಗಬೇಕು. ಭಯ ಅಲ್ಲ, ಪ್ರಾರ್ಥನೆ ಅಗತ್ಯ. ಆತಂಕ ಅಲ್ಲ, ಎದುರು ನೋಟ ಅಗತ್ಯ. ಸಂದೇಹ ಅಲ್ಲ, ನಂಬಿಕೆ ಅಗತ್ಯ. ವಿಶ್ವಾಸ ಅಗತ್ಯ. ನಮ್ಮ ಜೀವನವನ್ನು ನಡೆಸುವ ರೀತಿಯಲ್ಲಿ ನಾವು ತಯಾರು ಹಾಗಾಗಿ ಇಂತಹ ಸಂದರ್ಭಗಳು ಇರುವಾಗ ಇಸ್ರಾಯೇಲ್ ಬಗ್ಗೆ ಪ್ರಾರ್ಥಿಸಿ, ಜನಾಂಗಗಳ ಬಗ್ಗೆ ಪ್ರಾರ್ಥಿಸಿರಿ, ಇತರ ದೇಶಗಳ ಬಗ್ಗೆ, ಇರಾನ್ ದೇಶದ ಬಗ್ಗೆ ಪ್ರಾರ್ಥಿಸಿ. ಮುಖ್ಯವಾಗಿ ನಿಮ್ಮ ಜೀವನವನ್ನು ದೇವರಿಗಾಗಿ ಸಿದ್ಧಪಡಿಸಿಕೊಳ್ಳಿ. ಇಂತಹ ಸಂಭವಗಳಿಂದಲ್ಲ, ಇಂತಹ ವಾರ್ತೆಗಳಿಂದಲ್ಲ, ಇಂತಹ ಭಯಗಳಿಂದಲ್ಲ, ನಿನ್ನನ್ನು ನೀನು ಸಿದ್ಧಪಡಿಸಿಕೊಂಡು ದೇವರಿಗಾಗಿ ನಿರೀಕ್ಷಣೆ ಹೊಂದಿರಬೇಕು. ಈ ವಿಷಯ ನಿಮಗೆ ಬಹಳ ಕ್ಲಿಯರ್ ಆಗಿ ಅರ್ಥವಾಯಿತು ಅಂತ ಭಾವಿಸ್ತೇನೆ. ಇರಾನ್ನ ಇತಿಹಾಸ ಅಥವಾ ಆ ಭೂಭಾಗದ ವಿಷಯ, ಯಾಲಾಮಿಂದ ಇಂದಿನ ಇಸ್ಲಾಂವರೆಗೂ ನಡೆದ ಕಥಾಂಶ ಎಲ್ಲ ಕೇಳಿದ್ದೇವೆ. ಅಂತ್ಯಕಾಲದಲ್ಲಿ, ಈ ಕೊನೆಯ ಕಾಲದಲ್ಲಿ ನಡೆಯಬಹುದಾದ ಸಂಭವಗಳನ್ನ ಇಟ್ಟು ಇರಾನನ್ನು ಕೂಡ ದೇವರು ಒಂದು ಪಾತ್ರವಾಗಿ ಬಳಸಬಹುದು. ಈ ದೇವರ ದೊಡ್ಡ ಪ್ರವಾದನೆಯನ್ನು ನಾವು ಅರ್ಥ ಮಾಡಿಕೊಂಡವರಾಗಿರಬೇಕು. ಹಾಗಾಗಿ ಇದು ಈ ವಿಡಿಯೋದ ಅಂಶ. ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಾನು ಸಿಗ್ತೇನೆ. ಅಲ್ಲಿಯವರೆಗೂ ದೇವರ ಕೃಪೆ ನಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಆಮೇನ್.